ಪಾರು, ನಾನು ಇವತ್ತು ಸ್ವಲ್ಪ ಕೆಲಸ ಐತಿ, ಅದಕ್ಕೆ ಶಂಕರಣ್ಣನ ಕೂಡ ಸೇರಿ ಪೇಟೆಗೆ ಹೊಂಟೀನಿ. ನೀನು ಮನೆ ಕಡೆ ಜೋಪಾನ ಸ್ವಲ್ಪ. ಓ ಹೌದಾ, ಸರಿ ಆಯ್ತು. ಹಂಗಾರೆ ನಿಮ್ಗೆ ಬಾಕ್ಸಿಗೆ ಏನಾದ್ರು ಕಟ್ಕೊಡ್ಲೇನು? ಶಂಕರಣ್ಣನು ಪಾಪ ಅವ್ರಿಗ ಏನಾಗೈತಪ್ಪ, ಯಾಕೋ ಅವಾಗ ಅವಾಗ ಸ್ವಲ್ಪ ಸುಸ್ತು ಸುಸ್ತು ಅಂತ ಜಾಲಿ ಹೋಗ್ತಿರ್ತಾರೆ. ಅವ್ರನ್ನು ಹುಷಾರಾಗಿ ನೋಡ್ಕೊಂಡು ಕರ್ಕೊಂಡು ಹೋಗ್ಬರ್ರಿ. ಹಾಂ, ಆತಾತು. ಶಂಕರಣ್ಣನು ಚಲೋ ನೋಡ್ಕೊಂಡು ಹೋಗ್ಬರ್ತೀನಿ, ಇಬ್ರು ಜೋಪಾನಾಗಿ ಹೋಗ್ಬರ್ತೀವಿ. ಬುದ್ಧಿ ಏನು ಬೇಡ ಬಿಡು. ಶಂಕರಣ್ಣ ಏನೋ ಕಟ್ಟಿಸ್ಕೊಂಡು ಬರ್ತೀನಿ ಅಂದ್ರೆ ಮತ್ತು ನಾನು ಒಯ್ದು ಶಂಕರಣ್ಣನು ತಂದು ಜಾಸ್ತಿ ಆದರೆ ಏನು ಮಾಡೋಣ? ಬೇಡ ಬಿಡು. ನೀವು ಒಳ್ಳೆ ಚಲೋ ಹೇಳಿದ್ರಿ. ಪಾಪ ಶಂಕರಣ್ಣ ಅವ್ರಿಗೆ ಸುಸ್ತೈತಿ, ಅದ್ರಾಗ ಅವ್ರ ಹತ್ರನೇ ಇನ್ನೂ ಜಾಸ್ತಿ ತರ್ಸಕತ್ತೀರಿ. ನಾನು ಮಾಡೀನಿ, ಏನು ಮಾಡಲಿ? ಮತ್ತು ನೀವು ಬೇರೆ ಇರಲ್ಲ ಅನ್ನಕತ್ತೀರಿ. ಏನು ಮಾಡೋದು? ಅಟೊಂದು ಮಾಡಿದ್ದು ಕೊಡ್ತಾನೆ, ತೊಗೊಂಡೋಗ್ರಿ. ಹೆಂಗೂ ಹೊತ್ತು ಕಳಿತಂದ್ರೆ ಹೊತ್ತಾತಂದ್ರೆ ಏನು ಮಾಡ್ತೀರಿ? ತಿನ್ನಕ್ಕೆ ಮತ್ತೆ ಎಲ್ಲ ಅಲಿತೀರಿ. ನಾನು ಕಟ್ಕೊಡ್ತೀನಿ, ತಗೊಂಡೋಗ್ರಿ. ಸರಿ ಬಿಡ, ಆತು. ನೀ ಹೇಳೋದು ಕರಿ. ಪಾಪ ಒಬ್ಬಾಕಿನ ಏಟನ್ ತಿಂತಿ. ಆತು, ಹಾಕ್ಕೊಡು ಬಾಕ್ಸಿಗೆ. ಬಾಕ್ಸ್ ರೆಡಿ ಆಗೈತಿ, ಶಾಲೆಗೆ ಒತ್ತಕತ್ತಮ್ಮ. ಹ್ಞೂನವ್ವ, ಬಾಕ್ಸಿಗೆ ಹಾಕಿನಿ. ಬಿರ್ನೆ ಬಾ, ನೀನು ಒಂದು ಸ್ವಲ್ಪ ತಿಂದು ಬಿಡಂತ. ನಿಮ್ಮ ಅಪ್ಪನು ಮತ್ತೆ ಹೊರಗೆ ಹೊಂಟಾರ, ಬೇಗ ಬಾ. ಹೌದಾ ಅಪ್ಪ, ಹೊರಗೆ ಹೊಂಟಿರಿ ನೀವು? ಮತ್ತೆ ನನಗೆ ಹೇಳ ಇಲ್ಲ. ನಾನು ಇವತ್ತು ನಿಮ್ ಕರ್ಕೊಂಡು ಪೇಟೆಗೆ ಹೋಗಿ ಒಂದು ಸ್ವಲ್ಪ ಬುಕ್ಸು ಪೆನ್ನು ಎಲ್ಲ ತರಬೇಕು ಅಂತ ಅನ್ಕೊಂಡಿದ್ನಿ. ಯಾವಾಗ ಬರ್ತೀರಂಗಾರೆ? ಇವತ್ತೇ ಬರ್ತೀನವ್ವ. ಇವತ್ತು ರಾತ್ರಿನ ಇಲ್ಲಿ ಇರ್ತಾನೆ. ನಾಳೆ ಹೋಗೋಣ ಅಂತ ಆತ. ನಿಂಗೆ ಏನು ಬೇಕೋ ಎಲ್ಲ ನಾಳೆ ಕೊಡಿಸ್ತಾನೆ, ನಾಳೆ ತಗೊಳಂತೆ. ಸರಿಯಪ್ಪ, ಆಯ್ತು. ಇವತ್ತು ನಾನು ಶರಣ್ಯನ ಮನೆ ಹೋಗ್ತೀನಿ, ಅಲ್ಲಿಂದ ಆಮೇಲೆ ಶಾಲೆಗೆ ಹೋಗ್ತೀವಿ. ಸ್ವಲ್ಪ ಹೋಮ್ವರ್ಕ್ ಇನ್ನು ಮಾಡೋದೈತಿ, ಅದಕ್ಕೆ ಮೊದ್ಲು ಅಲ್ಲಿ ಹೋಗಿ ಆಮೇಲೆ ಅಲ್ಲಿಂದ ಎಲ್ಲರೂ ಸೇರಿ ಶಾಲೆಗೆ ಹೋಗ್ತೀವಿ. ಆತವ. ನಾನು ನಿಮ್ಮ ಅವ್ವಾಗ ಇವತ್ತು ಶಾಂತಕ್ಕನ ಮನೆಯಲ್ಲೇ ಇರಕ್ಕೆ ಹೇಳಿನಿ. ನಿಮ್ಮ ಅವನ್ ಕೂಡ ಹೋಗಂತ. ಸಂಜೆ ಅಲ್ಲೇ ಇರ್ರಿ. ರಾತ್ರಿ ನಾನು ಶಂಕರಣ್ಣ ಬರ್ತೀವಲ್ಲ, ಆಮ್ಯಾಕ ಎಲ್ರ ಜೊತೆಗೆ ಮನೆಗೆ ಬರೋಣ. ಸರಿನಪ್ಪ, ಆಯ್ತು. ಅವ್ವ, ನೀ ಮಾಡಿದ ಬಾತು ಭಾಳ ಚೆನ್ನಾಗಾಗಿತ್ತು ನೋಡು. ಏನ್ ಟೇಸ್ಟ್ ಇತ್ತಂದ್ರ ನಂಗ 2 ಬಾಕ್ಸ್ ಕಟ್ಕೊಡವ. ಯಾಕಂದ್ರ ದಿನ ಒಯ್ದಿದ್ದ ರೊಟ್ಟಿ ಒಯ್ದ್ರುನು ಏನ್ ಚಲೋ ಮಾಡ್ತಾರ ನಿಮ್ಮ ಅವ್ವ ಅಂತ ಎಲ್ಲ ಅವ್ರ ತಿಂದು ಖಾಲಿ ಮಾಡಬಿಡ್ತಾರ. ಇನ್ ಯಾವತ್ತು ಇದಂತ್ರು ಕೇಳೋದೇ ಬೇಡ. ಅದಕ್ಕ ನಂಗ 2 ಬಾಕ್ಸ್ ಕಟ್ಕೊಡು. ಆತ್ ಬಿಡವ, ಕಟ್ಕೊಡೋಣ ಅಂತ. ಅದಕ್ಕೇನಂತ, ತಿನ್ನೋದು ಹೆಚ್ಚ, ನನ್ ಕಟ್ಕೊಡೋದು ಹೆಚ್ಚ. ಆತ್ ಬಿಡು, ಕಟ್ಕೊಡ್ತೇನೆ. ಮತ್ತೆ ಶಶಿ, ನಿಂಗೂ 2 ಬಾಕ್ಸ್ ಕಟ್ಕೊಡ್ಲೇನಪ್ಪ? ನಿಂಗ ಇವತ್ತು ಎಷ್ಟು ತನಕ ಐತಿ? ಮಧ್ಯಾಹ್ನ ತನಕನ, ಸಂಜೆ ತನಕನ? ಗೊತ್ತಿಲ್ಲವ, ನೋಡ್ಬೇಕು. ಲೆಕ್ಚರರು ಬಂದಿದ್ರಂದ್ರ ಪ್ರಾಕ್ಟಿಕಲ್ಸ್ ಇರ್ತತಿ, ಸಂಜೆವರೆಗೂ ಆಕತಿ. ಇಲ್ಲಾರ ಮಧ್ಯಾಹ್ನಕ್ಕೆ ಕ್ಲಾಸ್ ಮುಗಿದು ಹಂಗ ಕಳಿಸ್ತಾರ. ಏನಾರ ಆಗ್ಲವ, ಬಾಕ್ಸಿಗೆ ಕಟ್ಕೊಡು. ಹಂಗೇನಾದ್ರ ಸಂಜೆವರೆಗೂ ಇತ್ತಂದ್ರ ಅಲ್ಲ ತಿಂತಾನೆ, ಇಲ್ಲಾಂದ್ರೆ ಮನೆಗೆ ಬಂದು ಮನೇಲಾರು ತಿಂತಾನೆ. ಕ್ಯಾಂಟೀನಾಗ ತಿನ್ನಕ್ಕಾಗಂಗಿಲ್ಲ, ಏನು ರುಚಿನಾ ಇರಲ್ಲ. ಸುಮ್ಮನೆ ಅಲ್ಲಿ ರೊಕ್ಕ ಕೊಡ್ಬೇಕು. ಆಯ್ತು ಬಿಡಪ್ಪ ಶಶಿ, ಕಟ್ಕೊಡ್ತೀನಿ. ಇಬ್ರಿಗೂ ಬಾಕ್ಸ್ ಕಟ್ತೇನಂತ. ಇಬ್ರು ಹೋಗ್ರಿ. ಬಿರ್ನ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಳ್ರಿ. ಹ್ಞೂನವ, ಈಗ ಪಲ್ಲವಿ ಬರ್ತಾಳಂತ. ಆಕಿ ಬಂದ್ಮಕ್ ಸ್ವಲ್ಪ ಹೋಮ್ವರ್ಕ್ ಐತಿ, ನಾವು ಮುಗಿಸ್ಕೊಂಡು ಆಮೇಲೆ ಜೊತೆಗೆ ಹೋಗ್ಕವಿ. ನೋಡ್ರ, ನಿಮ್ಗ ಮುದ್ದಿ ಮತ್ತ ಬಾತು 2 ಕಟ್ಟೀನಿ. ಪಟ್ನಕ್ ಬೇರೆ ಹೋಗಕತ್ತೀರಿ. ಇನ್ನೇನಾರು ಬೇಕೇನು? ಏನಾರು ಬೇಕಿದ್ರೆ ಹೇಳ್ರಿ. ಮತ್ತೆ ಅಲ್ಲಿ ಇಲ್ಲಿ ಏನಾರು ತಿಂದ್ರ ಹೊಟ್ಟಿ ಕೆಡ್ತತೆ, ಸುಮ್ಮನೆ ಎದಕ್ ಬೇಕು? ನಿಮ್ ಜೊತೆಗೆ ರಮೇಶನು ಬರ್ತಾನಲ್ಲೇನು? ಹಾ, ಅವನು ಬರ್ತಾನೆ. ಶಾಂತ ಹೋಗ್ಲಿ ಬಿಡು, ಏನು ಬೇಡ, ಸಾಕಟ್ಟೆ. ಹೋಗೋದ್ ಕೆಲ್ಸದ ಮೇಲೆ ಹೋಗಕತ್ತೀವಿ. ಅಲ್ಲೆಲ್ಲಾದ್ರೂ ಏನಾದ್ರೂ ಬೇಕು ಅನ್ಸಿದ್ರೆ ಒಂದು ಸ್ವಲ್ಪ ಟೀನೋ ಕಾಫಿನೋ ಏನೋ ಕುಡಿತಾವೆ, ಏನು ಬೇಡ. ಆತ್ ಬಿಡ್ರಿ. ರಮೇಶ್ ಬರ್ತಾನಂದ್ರ ಇನ್ನು ಪಾರಕ ಬಿಟ್ಟಾಳೇನು? ತುಂಬಿಸಿ ಕೊಟ್ಟು ಕಳಿಸ್ತಾಳ. ನಂಗೇನು ಯೋಚನೆ ಇಲ್ಲ. ಆತ್. ಸರಿ ಶಾಂತ, ನಾನು ಸ್ವಲ್ಪ ಲೆಕ್ಕಪತ್ರ ಎಲ್ಲ ಎತ್ತಿಟ್ಕೊಳ್ಳೋದೈತಿ, ಎತ್ತಿಟ್ಕೊತೀನಿ. ನೀನು ಮಕ್ಕಳಿಗೆ ಬಾಕ್ಸಿಗೆ ಕಟ್ಟಿ ರೆಡಿ ಮಾಡಿಬಿಡು. ಸರಿ ಪಾರು, ನಾನು ಈಗ ಹೊರಡ್ತೀನಿ. ಪಲ್ಲವಿ, ನೀನು ಆಟವಾ ಹೋಗಿ ಏನು ಹೋಮ್ವರ್ಕ್ ಐತೆ ಅದು ಬೇರ್ನ ಮುಗಿಸ್ಕೊಂಡು ಬಿರ್ನ ಹೋಗ್ರಂತೆ ಶಾಲೆಗೆ. ತಡ ಮಾಡ್ಕೊಬೇಡ್ರಿ, ನಾನು ಬರ್ತಾನೆ. ಹ್ಞೂನಪ್ಪ, ಆಯ್ತು. ಈಗ ಓದ್ಕೊಡ್ಲ, ಮೊದಲು ಹೋಮ್ವರ್ಕ್ ಮುಗಿಸಿ ಆಮೇಲೆ ಬಿರ್ನ ಶಾಲೆಗೆ ಹೊರಡ್ತವೆ. ತಡ ಮಾಡಂಗಿಲ್ಲ. ಅಪ್ಪ, ನಂಗೆ ಬರ್ತಾ ಪ್ಯಾಟಿಯಿಂದ ಹೊಸ ಬಟ್ಟೆ ತರಬೇಕು. ನಾನೆಲ್ಲರೂ ಮರಿತೀನೇನವ, ಎಲ್ಲೋದ್ರೂ ನಿಂಗೆ ಏನಾರು ತರ್ತೀನಿ. ಆಯ್ತು, ತರ್ತೇನಂತ. ಮತ್ತು ಈಗೇನು ನಾನು ಒಬ್ಬನೇ ಹೋಗ್ಲೋ, ಇಲ್ಲ ನೀವು ಬರ್ತೀರಾ? ಹೆಂಗೋ ಶಾಂತಕ್ಕನ ಮನೆಗೆ ಬರೋರಲ್ಲ, ಬಂದರೆ ಎಲ್ಲ ಜೊತೆಗೆ ಹೋಗ್ಬೋದು. ಬರ್ತೀರಾ? ಇಲ್ಲ ಇನ್ನೂ ಏನಾದರೂ ಕೆಲಸ ಐತಾ? ತಡ ಆಕತ್ತಾ? ನಾನೀಗ ಅದೇ ಹೇಳೋಳಿದ್ನಿ. ಎಲ್ಲ ಬಾಕ್ಸ್ ಕಟ್ಟಾಗೈತಿ, ಮನೆ ಕೆಲಸ ಎಲ್ಲ ಆಯ್ತು. ಇನ್ನೇನು ಬೀಗ ಹಾಕೊಂಡು ಹೋಗೋದು ಒಂದೇ ಕೆಲಸ. ನಡೀರಿ, ನಾವು ಜೊತೆಗೆ ಬರ್ತೇವೆ, ಹೋಗೋಣಂತೆ. ಶಂಕರಣ್ಣ, ನಾನು ಪರಮೇಶ ಬಂದೀನಿ. ತಯಾರಾದಿರೇನು? ಹೋಗೋಣಂತ. ಹಾಂ, ಬಾಪ ರಮೇಶ್, ಒಳಗಾರ ಬಾರ. ಹಂಗೆ ಹೆಂಗೆ ಹೋಗೋದು? ಬಾ ಒಳಗ್ ಬಾ. ಶಾಂತಕ್ಕ, ನಾಷ್ಟಾತೇನು? ನೋಡ್ರಿ, ಇವರು ಇವತ್ತು ಪಟ್ನ ಕೊಂಟಾರ ಅಂತ ಬೆಳಿಗ್ಗೆ ಹೇಳಾರ. ನಾನು ನೋಡಿದ್ರೆ ಏಟೋ ಒಂದು ಅಡಿಗೆ ಮಾಡಿದ್ನಿ, ಅದಕ್ಕೆ ನಿಮಗೂ ತಗೊಂಡು ಬನ್ನಿ. ಒಳ್ಳೇದಾತ್ ಬಿಡ ಪಾರ.
ಅದ್ರಾಗ ಏನೈತಿ, ನೀನ್ ಯಾವಾಗ್ಲೂ ಬರ್ತೀಯೇನು? ಈಗ ಅಪರೂಪಕ್ಕೆ ಏನೋ ಬಂದಿ, ಬಾಬಾ ಇವತ್ತು ಬಾಳ್ ಮಾತಾಡೋಣ ಅಂತ ಕುಂತು. ಪಲ್ಲವಿ, ಹೌದವ, ಅದೇನೋ ಹೋಮ್ವರ್ಕ್ ಐತಂತೆಲ್ಲ ಮಾಡೋದು. ನಡಿ ನಡಿ, ಶರಣ್ಯ ಕಾಯಕತ್ತಿದ್ಲ ನೋಡು, ಅದಳ ನೋಡು ರೂಮಗ ಅದಳ, ಹೋಗವ. ಮತ್ತ ರಮೇಶಿ, ಏನಾದರೂ ಸ್ವಲ್ಪ ಟೀ ಕಾಫಿ ಏನಾದ್ರು ಕುಡಿತೀನಪ್ಪ, ಕುಡ್ಕೊಂಡು ಆಮೇಲೆ ಹೊರಡೋಣೇನು? ಏನು ಬೇಡ ಶಂಕರಣ್ಣ, ಮನೆಯಿಂದ ಈಗಿನ ತಿನ್ಕೊಂಡು ಕುಡ್ಕೊಂಡು ಹೊರಟಿನಿ ನೋಡ್ರಿ. ಬೇಕಾದ್ರೆ ದಾರಿಯಾಗೆಲ್ಲಾದರೂ ಬೇಕನ್ಸಿದ್ರೆ ಕುಡಿಯೋಣಂತ. ಈಗ ಹೊರಡೋಣ, ಆಮೇಲೆ ಟೈಮ್ ಆದ್ರೆ ಸುಮ್ಮನೆ ನಾವು ಅಲ್ಲಿ ಸೇರೋದು ತಡಾಕತ್ತಿ, ಮತ್ತೆ ಇಲ್ಲಿ ಹೊರಡು ಬರ್ಬೇಕಲ್ಲ, ಹೋಗೋಣ. ಸರಿ ಸರಿ ಆಯ್ತು ಬಿಡು, ನೀ ಹೇಳೋದು ಕರಿನ ಐತಿ, ಆಯ್ತು ನಡಿ ಹೊರಡೋಣಂತ. ಶಾಂತ, ನಾ ಹೊರಡ್ತೇವೆ. ಪರವ ಬರ್ತೀವವ. ಹುಷಾರು ರಮೇಶಿ, ಹುಷಾರಪ್ಪ. ಹೊತ್ತಿಗ ಸರಿಯಾಗಿ ಉಣ್ರಿ, ಕೆಲ್ಸ ಅದು ಇದು ಅಂತ ಪಟ್ನಕ್ಕೆ ಹೋದವರು ಮತ್ತ ಒಯ್ದಿದ್ದೆಲ್ಲ ಹಂಗೆ ವಾಪಸ್ ಇಟ್ಕೊಂಡು ಬರ್ಬೇಡ್ರಿ. ಜೋಪಾನ ಜೋಪಾನ. ಶಾಂತ ಆಯ್ತು, ನೀವು ಆಟ ಮನೆ ಕಡೆ ಹುಷಾರು, ಬರೀ ಹೆಣ್ಮಕ್ಳಾದಿರಿ, ಹುಷಾರು ಹುಷಾರು. ಶಾಂತಕ್ಕ, ಮರೆಯಂಗಿಲ್ಲ, ತಿಂತವಿ. ಪಾರು ಹುಷಾರು, ಬರ್ತವೆ. ಸಂಜೆ ಬರ್ತಾನೆ, ಆಮೇಲೆ ಮನೆಗೆ ಹೋಗೋಣಂತ. ಶಾಂತಕ್ಕ, ನಾಷ್ಟಕ್ಕೆ ಏನ್ ಮಾಡಿದ್ರಿ? ಅಯ್ಯ, ಮಕ್ಕಳು ಏನಾರು ಹೊಸ್ದಾಗಿ ಮಾಡು ಅಂದಿದ್ವು ಅಂತ ಪುದೀನ ಸೊಪ್ಪು ಹಾಕಿ ಒಂದಿಟ್ಟು ಈರುಳ್ಳಿ, ಟೊಮೆಟೊ, ಬಟಾಣಿ ಎಲ್ಲ ಹಾಕಿ ಪುದೀನ ಬಾತ್ ಮಾಡಿದ್ ನೋಡವ. ಹೌದಾ ಶಾಂತಕ್ಕ? ಆಹಾ, ನೀವು ಬಾತ್ ಅಂದ್ಕೂಡ್ಲ ಬಾಯಲ್ಲಿ ಹಂಗೆ ನೀರು ಬರಕತ್ತತಿ. ನಾನು ಹೊಸಿ ರುಚಿ ನೋಡ್ತಾನೆ. ಮಕ್ಕಳು ಶಾಲೆಗೆ ಹೊರಡ್ತಾವ ಈಗ, ಅವು ಶಾಲೆಗೆ ಹೋದ್ಮೇಲೆ ನಾನು ಸ್ವಲ್ಪ ತಿಂತಾನೆ. ಅಯ್ಯ, ನಂಗೆ ಗೊತ್ತಿಲ್ಲೇನು ನಿನ್ ಬಾಯಿ ರುಚಿ. ಬಾಬಾ, ಮಕ್ಕಳಿಗೆ ಹೊರಡ್ತಾವು, ಹೊರಡ್ತಿದ್ದಂಗ ನೀನ್ ತಿನ್ನಂತೆ. ಅವ್ವ, ನಮ್ದು ಹೋಮ್ವರ್ಕ್ ಎಲ್ಲ ಮುಗೀತು, ನಾವು ಶಾಲೆಗೆ ಹೋಗವಿ, ತಡ ಆಕತ್ತ, ಬಿರ್ನ ಹೊರಡ್ತೀವಿ ನಾವು. ಆತವ ಪುಟ್ಟಿ, ಹುಷಾರು ಮಕ್ಕಳ, ಎಲ್ರು ಹುಷಾರಾಗಿ ಹೋಗಿ ಬರ್ರಿ. ಶಶಿ, ನೀನು ಕಾಲೇಜ್ ಕಡೆಗೆ ಹೋಗುವಾಗ ಹಂಗ ಈ ಮಕ್ಕಳನ್ನ ಶಾಲೆಗೆ ಬಿಟ್ಟು ಹಂಗ ಹೋಗಪ್ಪ, ನಿಂಗೆ ತಡ ಆಗೈತೇನ? ಇಲ್ಲವಾ, ನಾನು ಕಾಲೇಜಿಗೆ ಹೋಗಕತ್ತೀನಲ್ಲ, ಹಂಗೆ ಇವರಿಬ್ರು ಶಾಲೆಗೆ ಬಿಟ್ಟು ಆಮ್ಯಾಕೆ ನಾನು ಕಾಲೇಜಿಗೆ ಹೋಗ್ತೀನಿ. ನಾವಿನ್ನು ಹೊರಡ್ತೀವವ, ಬರ್ತವೆ. ಸರಿ ಮಕ್ಳ, ಆಯ್ತು, ಎಲ್ಲ ಇಟ್ಕೊಂಡಿರಂದ್ರೆ ಆಯ್ತು. ಸರಿ ಸರಿ, ಹುಷಾರು, ಜೋಪಾನ ಹೋಗಿ ಬರ್ರಿ. ಪಲ್ಲವಿ, ನೀನು ಆಟವ, ಹುಷಾರು. ಸರಿ ಆಂಟಿ, ಆಯ್ತು. ವಾ, ನಾವು ಹೊರಡ್ತೇವೆ ಹಂಗಾರೆ. ಸರಿ ಮಕ್ಳ, ಆಯ್ತು, ಹೋಗ್ಬರ್ರಿ. ಪಲ್ಲವಿ, ಶರಣ್ಯನ ಜೊತೆಗ ಇಲ್ಲಿಗೆ ಬಾರವ, ಮರ್ತಾಮೇಲೆ ಮನೆ ಕಡೆ ಹೋಗ್ಬಿಟ್ಟೆ. ನಾನು ಹೆಂಗೂ ಇಲ್ಲೇ ಇರ್ತಾನೆ, ಇಲ್ಲಿಗೆ ಬಾ. ಶಾಂತಕ್ಕ, ಮಕ್ಳು ಹೆಂಗೋ ಹೋದ್ವಲ್ಲ, ಆಗ್ಲಿಂದ ಕಾಯಕತ್ತಿದ್ನಿ, ತಿನ್ನೋಡೋಣ ಅಂತ. ಪುದೀನ ಬಾತ್ ಅಂತ ಬೇರೆ ಹೇಳಿರಿ, ಬಾಯಲ್ಲಿ ನೀರು ಇಳಿತಾ ಐತಿ. ಏನಾರು ಉಳಿಸಿರೋ ಇಲ್ಲ ಎಲ್ಲ ಖಾಲಿ ಆಯ್ತು? ಅಯ್ಯ, ನಂದೇನು ಸಣ್ಣ ಕೈಯೇನವ, ನಿಂಗೆ ಗೊತ್ತೈತಲ್ಲ, ಏಟ್ ಮಾಡೀನಿ ನೋಡು, ಎಲ್ರಿಗೂ ಕಟ್ಕೊಟ್ಟೀನಿ, ಇನ್ನೂ ಏಟೋ ಒಂದೈತಿ. ಅದರಲ್ಲೂ ಇವ್ರು ಹೇಳಿದ್ರೆ ನಾನು ರಮೇಶ್ ಕೂಡ ಪಟ್ನಕ್ಕೆ ಹೊಂಟೀನಿ ಅಂತ ಆಗ್ಲೇ ಗೊತ್ತಾಯ್ತು. ಹೆಂಗೂ ನೀನು ಒಬ್ಳನ್ನೇನು ಬಿಟ್ಟು ಹೋಗಂಗಿಲ್ಲ, ಅವನು ಇಲ್ಲಿ ಕರ್ಕೊಂಡು ಬರ್ತಾನ ಅಂತ, ಅದಕ್ಕೆ ಜಾಸ್ತಿನ ಮಾಡೀನಿ. ನಿಂಗ ಬಾತು ಇಂಥವೆಲ್ಲ ಇಷ್ಟ ಅಂತ ಗೊತ್ತಾಯ್ತು ನನಗೆ. ಬಾವಾ ತಿನ್ನಂತೆ. ಶಾಂತಕ್ಕ, ನನ್ನ ಮುದ್ದು ಶಾಂತಕ್ಕ, ನಡೆ ನಡೆ ತಿನ್ನೋಣಂತೆ. ಸಿರಿತನ ಬಡತನ ಜೀವನ, ಈ ಎಪಿಸೋಡು ಇನ್ನೂ ಮುಂದುವರಿತತಿ, ನೋಡೋದು ಮರಿಬೇಡ್ರಿ.